ನಾಳೆ ನನ್ನ ಮಕ್ಕಳು ಹಾಳಾಗಿದ್ದಾರೆ ಅಂದರೆ ನಾವು ಮಕ್ಕಳಿಗೋಸ್ಕರ ಸರಿಯಾಗಿ ಪ್ರೇಯರ್ ಮಾಡಿಲ್ಲ ಅಂತ ಅರ್ಥ. ನಾಳೆ ನನ್ನ ಗಂಡ ಭಕ್ತಿವಂತನಾಗಿರ್ತಾ ಇಲ್ಲ, ನನ್ನ ಹೆಂಡತಿ ಭಕ್ತಿವಂತರಾಗಿರ್ತಾ ಇಲ್ಲ ಅಂತಂದರೆ ಖಂಡಿತವಾಗಿ ಅದಕ್ಕೆ ನಾವೇ ಕಾರಣರಾಗಿರ್ತೀವಿ. ಇವತ್ತಿನಿಂದ ಅವ್ರನ್ನ ಹೇಗೆ ದೇವರ ಭಯಭಕ್ತಿಯಲ್ಲಿ ಬೆಳೆಸ್ಕೊಳ್ಬೇಕನ್ನುವಂಥದ್ದು ನಾವು ದೇವರ ಸನ್ನಿಧಾನದಲ್ಲಿ ಒಪ್ಪಿಸಿ ನಾವು ಸಹಾಯ ಕೇಳಿದ್ರೆ ದೇವರು ಸಹಾಯ ಮಾಡ್ತಾರೆ. ಕೇಳ್ಕೊಳ್ರಿ ನಾನು ಜ್ಞಾನ ಕೊಡ್ತೀನಿ ಅಂತ ಹೇಳಿದ ದೇವರು. ಯಾವ ರೀತಿ ಮಕ್ಕಳ ಜೊತೆ ಕಮ್ಯುನಿಕೇಷನ್ ಮಾಡಬೇಕು, ಗಂಡ ಹೆಂಡತಿ ಕಮ್ಯುನಿಕೇಷನ್ ಹೇಗಿರಬೇಕು, ಆತ್ಮಿಕವಾದ ನಮ್ಮ ಒಂದು ಜೀವಿತಕ್ಕೆ ತಳಹದಿ ಬುನಾದಿ ಹೇಗಿರಬೇಕು ಅಂತೆಲ್ಲ ಕಲ್ತುಕೊಳ್ಳುವಾಗಲೇ ನಮಗೆ ಜ್ಞಾನ ಬರುತ್ತೆ. ಜ್ಞಾನ ಬಂದಾಗಲೇ ನಾವು ಕೂಡ ಎಕ್ಸ್ಪೀರಿಯನ್ಸ್ಡ್ ಆಗ್ತೀವಿ ಮತ್ತು ಇನ್ನೊಬ್ಬರಿಗೆ ಹೇಳೋಕ್ಕೂ ಕೂಡ ಸಾಮರ್ಥ್ಯ ಬರ್ತದೆ. ಪ್ರತಿಯೊಂದಕ್ಕೂ ಕೂಡ ದೇರ್ ಮಸ್ಟ್ ಬಿ ಸಮಥಿಂಗ್ ಟು ಟೀಚ್ ಸಮ್ ಒನ್. ನಮಗೆ ಏನಾದರೂ ಸ್ವಲ್ಪ ಇರಬೇಕು ಇನ್ನೊಬ್ಬರಿಗೆ ಬೋಧನೆ ಮಾಡಬೇಕಾದ್ರೆ. ನನ್ನ ಕುಟುಂಬಕ್ಕೆ, ನನ್ನ ಮಕ್ಕಳಿಗೆ, ನನ್ನ ಸಂಬಂಧಿಕರಿಗೆ ನನಗೆ ಏನು ಗೊತ್ತಿಲ್ಲ ಅಂದಮೇಲೆ ಅವ್ರಿಗೆ ನಾನು ಹೇಳೋಕ್ಕಾಗತ್ತೆ ಅಲ್ರಾ? ಇವತ್ತು ಭಾಳ ಜನ ನಾವು ದೇವ್ರ ಮಕ್ಕಳು ಅಂತ ಹೇಳ್ಕೊಳ್ಳುವಂಥವ್ರು, ಅದ್ರ ಸ್ವಲ್ಪ ಮಟ್ಟಿಗಾದರೂ ನಾವು ದೇವರ ಒಂದು ವಿಚಾರಗಳನ್ನು, ಆತ್ಮಿಕದ ವಿಚಾರಗಳನ್ನು ತಿಳ್ಕೊಂಡವರು ಆಗಿದ್ದೀವ. ಸ್ವಲ್ಪ ಮಟ್ಟಿಗೆ ತಿಳಿದು ಬೆಳೆದರೆ ಸಮೃದ್ಧಿ ಕಡೆ ನಾವು ನಡೀತೀವಿ. ಸಮೃದ್ಧಿ ಒಂದೇ ಸಾರಿ ಸಮೃದ್ಧಿಯನ್ನು ನನಗೆ ಗೊತ್ತಿದೆ ಅಂತ ಬದುಕಿದ್ರೆ ಸ್ವಲ್ಪನೂ ತಿಳ್ಕೊಳ್ಳೋಕೆ ಆಗಲ್ಲ ನಮ್ಮ ಕೈಯಲ್ಲಿ. ನಾವೆಷ್ಟು ಆತ್ಮಿಕತೆಯಲ್ಲಿ ಎಷ್ಟು ವರ್ಷಗಳಿಂದ ನಾವು ಕ್ರೈಸ್ತರಾಗಿದ್ದರೂ ಪರವಾಗಿಲ್ಲ, ಅಥವಾ ಹೀಗೀಗ ಬಂದು ಭಕ್ತಿ ಮಾಡುವಂಥವರಾಗಿದ್ದರೂ ಪರವಾಗಿಲ್ಲ, ಸ್ವಲ್ಪ ಮಟ್ಟಿಗಾದರೂ ಭಕ್ತಿ ಕಲಿಯೋಣ, ಭಕ್ತಿ ಬೆಳೆಯೋಣ. ಯಾಕಂದರೆ ನಾಳೆ ಬರುವಂಥ ಕಷ್ಟ ಸಂಕಟಗಳಲ್ಲಿ ನಾವು ಬೀಳಲಾರದೆ ಇವತ್ತು ನಾವು ಭಕ್ತಿ ಸಂಪಾದನೆ ಮಾಡಿದ್ರೆ ಆ ಭಕ್ತಿ ನಮ್ಮನ್ನು ಕಾಪಾಡ್ತದೆ.